ಸಂಪೂರ್ಣವಾಗಿ ನಾವೆಲ್ಲರೂ ಸೇರ್ಕೊಂಡು ಮೆರವಣಿಗೆ ಮುಖಾಂತರ ಏನು ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ಕೊಂತಿದ್ವಿ, ಅವರಿಗೆ ಶಿಕ್ಷೆಯನ್ನ ಕೊಡಿಸ್ಬೇಕು, ಅವರ ವಿರುದ್ಧ ಕೇಸನ್ನ ಮಾಡಬೇಕು, ಅವರುಗಳನ್ನ ಯಾವ ರೀತಿ ಕ್ರಮ ತಗೋಬೇಕು ಅಂತೇಳಿ ತಾವೆಲ್ಲ ಈಗ ಮೆರವಣಿಗೆ ಮುಖಾಂತರ ತಾವೆಲ್ಲ ಬಂದಿದ್ರಿ. ಅಲ್ಲಿಂದ ತಾವೆಲ್ಲ ಪ್ರತಿಭಟನೆ ಮುಖಾಂತರ ತಾವೆಲ್ಲ ಗೌರವಯುತವಾಗಿ ತಾವೆಲ್ಲ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ. ಎಲ್ರಿಗೂ ಮತ್ತೆ ಶಿಲ್ಘಟ್ಟವನ್ನು ತೋರು ಈಗ ಈ ಕಾರ್ಯಕ್ರಮದ ಉದ್ದೇಶವನ್ನ ಸರ್ಕಾರದಿಂದ ಅವ್ರಿಗೆ ಏನೋ ಪ್ರಯೋಜನ ಇದೆ. ಸರ್ಕಾರ ಜನಕ್ಕೆ ಮಟ್ಟ ಮಾಡಬಾರ್ದು. ಅವ್ರು ಹೇಳ್ಬೇಕಾದ್ರೆ ತೋರಿಸ್ಬಿಟ್ಟು ಅಲ್ಲಿ ಸಿಕ್ಕಿದ್ರೆ ಅದನ್ನು ಹೇಳ್ತಾರೆ ಸತ್ಯ ಅಂತ ನಾವು ಪರಿಗಣನೆ ಮಾಡ್ಬೋದು. ಆದ್ರೂ ಒಂದೊಂದು ದಿನ ಒಂದೊಂದು ಕಡೆ ಹೇಳ್ತಾನೆ ಇರ್ತಾರೆ, ಸಾಯೋವರೆಗೂ ತೋರಿಸ್ತಾನೆ ಇರ್ತಾರೆ. ನಮ್ಮ ಸರ್ಕಾರ ಅಗಿತಾನೆ ಇರ್ತಾರೆ. ಅದು ನಿಜಾಂಶ ಯಾವಾಗ ಗೊತ್ತಾಗೋದು ಅಂತ ನಮಗೆ ನೋವಾಗ್ತಾ ಇದೆ. ಪೂಜೆ ಕಾವಂತಿಕರು ಸ್ವಂತಕ್ಕಾಗಿ ಏನೂ ಮಾಡ್ತಾ ಇಲ್ಲ, ಎಲ್ಲ ಸಾರ್ವಜನಿಕವಾಗಿ ಮಾಡ್ತಾ ಇರೋದವರು. ತಂದು ಅನ್ನೋದು ಏನೇನೂ ಇಲ್ಲ. ಅವರು ಎಲ್ಲ ಜಾತಿನೂ ಒಂದೇ ಅಂತ ಮಾಡ್ತಾ ಇರೋದು. ಆರೋಗ್ಯ, ವಿದ್ಯಾಭ್ಯಾಸ, ವಿವಾಹ ಇವೆಲ್ಲವನ್ನು ಸರ್ಕಾರ ಕೊಟ್ಟು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಕೆಟ್ಟದನ್ನು ಬಯಸೋದು ನಮಗೆ ಇಷ್ಟ ಇಲ್ಲ. ದಯವಿಟ್ಟು ಇದಕ್ಕೆ ನ್ಯಾಯ ದೊರಕಿಸ್ಕೊಡುವಂಥ ಸರ್ಕಾರನ ನಾವು ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಯೋಗ್ಯತೆ ಇಲ್ಲ. ವಿಚಾರ ಇಷ್ಟೇ, ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಮಂಜುನಾಥನ ಮೇಲೆ ಅಲ್ಲ, ಯಾವ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ. ನಂಬಿಕೆ ಇದ್ದಾಗ ಆ ಶಾಲವನ್ನು ಹಾಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ. ನಿನಗೆ ಸಿದ್ಧಾಂತ ಯಾರು ನಿನಗೆ ಪಿತೂರಿಯನ್ನ ಮಾಡಿರ್ತಕ್ಕಂಥ ವಿಚಾರಗಳಿದೆ, ಅವರಿಗೆ ಇಷ್ಟಲ್ಲೇ ಮಂಜುನಾಥ ಸ್ವಾಮಿ ನಿಮಗೆ ಏನು ಶಿಕ್ಷೆ ಕೊಡಬೇಕು ಧರ್ಮಸ್ಥಳದ ಬಗ್ಗೆ ಸಮೂಹ ಮಾಧ್ಯಮಗಳು ಅನೇಕ ಚಾನಲ್ಗಳಲ್ಲಿ ಪ್ರತಿನಿತ್ಯ ನಾವು ನೋಡ್ತಾ ಇರ್ತಾರೆ. ಏನೋ ಈಗಾಗಲೇ ಹಳೆಯ ಕೂತಿಟ್ಟಿರ್ತಕ್ಕಂಥ ಶವಗಳನ್ನು ಹೊರಗೆ ತೆಗಿತಾ ಇರ್ತಕ್ಕಂಥದ್ದು. ಇಂಥ ಯಾವುದೇ ಜಾಗದಲ್ಲಿ ಕೂಡ ಯಾವುದೇ ವಿಧವಾದ ಏನೇ ಸಿಕ್ಕಿಲ್ಲ, ಅಲ್ಲಿ ಸಾಕ್ಷ್ಯಗಳು ಸಿಕ್ಕಿಲ್ಲ. ಅದು ಸಹ ಅನೇಕ ವರ್ಷಗಳಿಂದ ಆರೋಪಗಳು ಮಾಡ್ತಾ ಇದ್ದಾರೆ. ಅವೆಲ್ಲವೂ ಸುಳ್ಳಾಗಿದೆ. ಈಗ ಸರ್ಕಾರ ಏನು ಆರ್ಥಿಕವಾಗಿ ಇಡೀ ರಾಜ್ಯದ ಜನತೆಗೆ ಒಂದು ಸ್ವಾವಲಂಬಿಯಾಗಿದೆ. ಇಂಥ ಒಂದು ಕ್ಷೇತ್ರದ ಬಗ್ಗೆ ಅವರೆಲ್ಲ ಮಾಡ್ತಾ ಇದ್ದಾರೆ. ಅನೇಕ ಬಾರಿ ದೂರು ಕೊಟ್ಟರು, ಅವೆಲ್ಲ ದೂರ ಸುಳ್ಳಾಗಿದ್ದಾವೆ. ಆದ್ರೆ ಅನಾಮಧೇಯ ಸವಾಲನ್ನು ಇಲ್ಲಿದೆ ಅಲ್ಲಿದೆ ಅಂತ ಸವಾಲು ಸುದ್ದಿ ಅಂತೇಳಿ ತೋರಿಸ್ತಾ ಇರ್ತಕ್ಕಂಥದ್ದು ಸೊಸೈಟಿ ತನಿಖೆಯನ್ನು ನಡೀತಾ ಇದೆ. ತನಿಖೆಯಿಂದಾದ್ರೂ ನಿಜಾಂಶ ಸರ್ಕಾರದವರು SIT ತನಿಖೆ